ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಸಿಯಾಗಿ ಬಿರಿಯಾನಿ ಮತ್ತು ಫ್ರೈ ಮಾಡೋಕ್ಕೆ ಒಂದು ಮಿಕ್ಸಿ ಜಾರಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಸಹ ಸೇರಿಸ್ಕೊಬೇಕು. ಆಮೇಲೆ ಕರ್ಬೇವಿನ ಸೊಪ್ಪು, ಶುಂಠಿ, ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ, ಚಕ್ಕೆ, ಲವಂಗ, ಕಾಯಿ ತುರಿ, ಸ್ವಲ್ಪ ನೀರು ಹಾಕಿ ಮಸಾಲೆನ ನುಣ್ಣಗೆ ರುಬ್ಕೊಬನ್ನಿ. ಫ್ರೈ ಮಾಡೋಕ್ಕೋಸ್ಕರ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಎಲ್ಲ ಸ್ಪೈಸಸ್ನೂ ಸಹ ಸೇರಿಸ್ಕೊಬೇಕು. ನಂತರ ಕಸೂರಿ ಮೇಥಿನ ಕ್ರಷ್ ಮಾಡಿ ಹಾಕ್ಕೊಳ್ಳಿ. ಈ ರೀತಿ ಫ್ಲೇವರ್ ಚೆನ್ನಾಗಿರುತ್ತೆ. ನಂತರ ನಾವು ತೊಳೆದಿರೋಂಥ ಚಿಕನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಬೇಕು. ಬಾಡಿಸೋದ್ರಿಂದ ಅದು ಬೇಗ ಸ್ವಲ್ಪ ಬೇಯುತ್ತೆ ಅನ್ನೋ ಉದ್ದೇಶದಿಂದ ಬಾಡಿಸ್ತಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ನಂತರ ನಾನು ಏನು ಮಾಡ್ತೀನಿ ಅಂದರೆ ಒಂದು ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ಮುಚ್ಚಿಕ್ಬಿಡ್ತೀನಿ. ಈಗ ನಾವೇನು ಮಾಡೋದಂದರೆ ಬಿರಿಯಾನಿ ಮಾಡೋದು ಹೇಗೆ ಅಂದರೆ ಒಂದು ಕುಕ್ಕರ್ ಒಳಗಡೆ ಸ್ವಲ್ಪ ಎಣ್ಣೆ, ಎಲ್ಲ ಸ್ಪೈಸಸ್ ಸೇರಿಸ್ಕೊಂಡಿದ್ದೀನಿ. ನಂತರ ಕಸೂರಿ ಮೇಥಿನೂ ಸಹ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಒಂದೇ ಒಂದು ಈರುಳ್ಳಿನೂ ಸಹ ಸೇರಿಸ್ಕೊಂಡಿದ್ದೀನಿ. ಸಣ್ಣ ಸಣ್ಣ ಕಟ್ ಮಾಡಿಬಿಟ್ಟು ಈರುಳ್ಳಿ ಸಹ ಸೇರಿಸ್ಕೊಂಡು ಅದನ್ನು ಸಹ ಗೋಲ್ಡನ್ ಬ್ರೌನ್ ಬರೋ ರೀತಿ ಚೆನ್ನಾಗಿ ಹುರ್ಕೊಬೇಕು. ಆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕೋ ಫ್ಲೇವರ್ ನಿಮ್ಗೆ ಇಷ್ಟ ಇದ್ರೆ ಹಾಕ್ಬೋದು, ಆಪ್ಷನಲ್. ನಂತರ ನಾನು ಇದಕ್ಕೆ ಒಂದೇ ಒಂದು ಟೊಮೆಟೊನೂ ಸಹ ಹಚ್ಚಿಕೊಂಡಿದ್ದೀನಿ. ಆ ಟೊಮೆಟೊನೂ ಸಹ ಹಾಕ್ಕೊಂಡು ಅದು ಸಹ ತುಂಬ ಸಾಫ್ಟ್ ಆಗೋ ರೀತಿ ಆಗಬೇಕು. ಈ ರೀತಿ ಆದಮೇಲೆ ನಾವು ಏನು ಮಾಡಬೇಕು, ಈ ಥರ ಸಾಫ್ಟ್ ರೀತಿ ಬರಬೇಕು ನೋಡಿ, ಈ ರೀತಿ ಆಗುತ್ತೆ. ಈಗ ನಾನು ತೊಳೆದಿರೋಂಥ ಚಿಕನ್ನು ಸಹ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಬೇಕು. ನಾನು ಇಷ್ಟು ಸೇರಿಸ್ಕೊಂಡಿದ್ದೀನಿ. ನಂತರ ನಾನು ಇದಕ್ಕೆ ಏನು ಮಾಡ್ತೀನಿ, ಇಷ್ಟ ಆಯಿತು. ನೆಕ್ಸ್ಟು ಫ್ರೈ ಮಾಡೋಕ್ಕೆ ಎಲ್ಲ ನೋಡಿ ಚಿಕನ್ಗೆಲ್ಲ ಅರಿಶಿನ, ಉಪ್ಪು ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ರುಬ್ಬಿರೋದ್ರಲ್ಲಿ ಅರ್ಧ ಮಸಾಲೆ ಚಿಕನ್ ಫ್ರೈಗೆ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಬೇಕು. ನಂತರ ನಾನು ಇದಕ್ಕೆ ಏನೇನು ಸೇರಿಸ್ಕೊಂಡಿದ್ದರೆ ಸ್ವಲ್ಪ ಉಪ್ಪು ಸಹ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಆವಾಗ ಸಹ ಹಾಕ್ಕೊಂಡಿದ್ದು ಗರಂ ಮಸಾಲೆನೂ ಸಹ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಂತರ ಪೆಪ್ಪರ್ ಮಸಾಲ ಹಾಕ್ಕೊಂಡಿದ್ದೀನಿ, ಖಾರದ ಪುಡಿನೂ ಸಹ ಹಾಕ್ಕೊಂಡಿದ್ದೀನಿ, ಚಿಕನ್ ಮಸಾಲ ಫ್ರೈ ಅಂತ ಬರುತ್ತೆ ಅದು ಸಹ ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ. ನೀವು ಇಷ್ಟ ಆದರೆ ಹಾಕ್ಕೊಬೋದು, ಬಟ್ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನಂತರ ಲಿಡ್ ಕ್ಲೋಸ್ ಮಾಡಿ ಅದನ್ನು ಚೆನ್ನಾಗಿ ಬೇಯೋಕ್ಕೆ ಬಿಡಿ. ನಂತರ ಈ ರೀತಿ ಆಗಿದೆ ಚಿಕನ್ ಎಲ್ಲ ಫ್ರೈ ಆಗಿ. ಈಗ ಇನ್ನೂ ಸ್ವಲ್ಪ ಉಳಿದಿರೋ ಮಸಾಲೆನ ಸಹ ಸೇರಿಸ್ಕೊಂಡು ಈಗ ಹಾಕಿದ್ದೀನಿ. ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿದ್ರೆ ಈ ರೀತಿ ಆಗಿರುತ್ತೆ. ಈಗ ನಾನು ಏನು ಮಾಡ್ತೀನಿ ಅಂದರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತೀನಿ. ನಂತರ ಅಕ್ಕಿನ 2 ಲೋಟ ತೊಳೆದಿದ್ದೆ ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಈ ರೀತಿ ಬಾಡಿಸ್ಕೋಬೇಕು. ಆವಾಗ ಅಕ್ಕಿ ಮತ್ತು ಮಸಾಲೆ ಎರಡೂ ಸಹ ಎಳ್ಕೊಳ್ಳುತ್ತೆ. ಆವಾಗ ಚೆನ್ನಾಗಿ ಉದುರುದ್ರಕ್ಕೆ ರೈಸ್ ಬರುತ್ತೆ ಅಂತ ಉದ್ದೇಶ. ಇವಾಗ ನಾನಿಕ್ಕೆ 4 ಲೋಟಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಕುದಿಬೇಕು. ಕುದ್ದ ನಂತರ ಏನು ಮಾಡಬೇಕು ಅಂದರೆ ನೀವು ಅದ್ರ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ ಬರಿಸ್ಬೇಕು. ಈಗ ಫ್ರೈ ಹೇಗಾಗಿದೆ ಅಂತ ನೋಡೋಣ ಅಂದರೆ ಫ್ರೈ ಈ ರೀತಿ ಆಗಿರುತ್ತೆ ನೋಡಿ, ಕಲರು ಈ ರೀತಿ ಚೇಂಜ್ ಆಗೋಗಿರುತ್ತೆ. ಈ ರೀತಿ ಚೆನ್ನಾಗಿರುತ್ತೆ. ಈ ಥರ ಮಸಾಲೆ ಎಲ್ಲ ಇಳ್ಕೊಂಡ್ಮೇಲೆ ನೀವು ಇಳಿಸ್ಕೊಂಡು ಬೌಲಿಗೆ ಸರ್ವ್ ಮಾಡ್ಬೋದು. ಈ ಕುಕ್ಕರಿಂದ ನಾನು ತೆಗಿತೀನಿ ನೋಡಿ, ಕುಕ್ಕರಿಂದ ತೆಗೆದಾಗ ಈ ಕುಕ್ಕರ್ ಮುಚ್ಚತೆ ಈಗ ತೆಗೆದು ನೋಡಿ ಈ ರೀತಿ